2016-17 ನಾನು ರಂಗಭೂಮಿ ಕಲಾವಿದ ಥಿಯೇಟರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಬಿಗ್ ಬಾಸ್ ಕೂಡ ಹೋಗಿ ಬಂದಿದ್ದೀನಿ ಆಲ್ರೆಡಿ. ನಾನು ಸ್ವಿಗ್ಗಿಲಿ ಒಂದು 8 ದಿವಸ ಕೆಲಸ ಮಾಡಿದ್ದೆ ಡೆಲಿವರಿ ಬಾಯ್ ಆಗಿ. ವಿಷ್ಣುವರ್ಧನ್ ಸರ್ ಆಗಿರ್ಬೋದು, ದರ್ಶನ್ ಸರ್ ಆಗಿರ್ಬೋದು ಅವ್ರ ಟೈಟಲ್. ಸೊ ಇವಾಗ ನಮಗೆ ಸಿಕ್ಕಿದೆ ಯಜಮಾನ ಅನ್ನೋ ಟೈಟಲ್. ಜವಾಬ್ದಾರಿ ಇನ್ನೂ ತುಂಬ ಜಾಸ್ತಿ ಆಗಿದೆ. ಜೀವನದಲ್ಲಿ ಗುರಿ ಇರೋದೇ ನನ್ನ ಚಿಕ್ಕಮ್ಮ ನನ್ನ ಮಗನೇ ಅಂತ ಕರಿಬೇಕು. ನಮ್ಮ ಜೊತೆ ಇದ್ದಾರೆ ಯಜಮಾನ ಸೀರಿಯಲ್ನ ಡೆಲಿವರಿ ಬಾಯ್ ರಾಘವೇಂದ್ರ ಅವರು, ಅಲಿಯಾಸ್ ಹರ್ಷ ಅವರು. ಆರಾಮಾಗಿ ಸೀರಿಯಲಲ್ಲಿ ಡೆಲಿವರಿ ಮಾಡ್ಕೊಂಡಿದ್ರು. ಯಾಕೆ ಅಷ್ಟು ಸ್ಟ್ರಾಂಗ್ ಹುಡುಗಿನ ಮದುವೆ ಆಗಿ ತಮ್ಮ ಲೈಫನ್ನು ಪ್ರಾಬ್ಲಮ್ ಅಲ್ಲಿ ಹಾಕೊಳ್ತಾರೆ ಅಂತ ನಾವು ಕೇಳೋಣ ಅವ್ರ ಜೊತೆಗೆ. ಅವ್ರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಯ್ ಮ್ಯಾಮ್, ನಮಸ್ತೆ. ನೀವು ಹೇಗಿದ್ದೀರಾ? ಎಸ್, ನಾನು ಚೆನ್ನಾಗಿದ್ದೀನಿ. ನೀವು? ನಾನು ಚೆನ್ನಾಗಿದ್ದೀನಿ. ಎಸ್, ನಾ ಹೇಳಿದೆ ಡೆಲಿವರಿ ಮಾಡ್ಕೊಂಡು ಆರಾಮಾಗಿದ್ರಿ ನಿಮ್ಮ ಸಂಸಾರನ ನೋಡಿಕೊಂಡು. ಅಷ್ಟು ಸ್ಟ್ರಾಂಗ್ ಲೇಡಿನ ಮದುವೆ ಆಗಿ ನಿಮ್ಮನ್ನು ನೀವೇ ಸಮಸ್ಯೆ ಒಳಗೆ ಸಿಲುಕಿಸ್ಕೊಂಡ್ಬಿಟ್ರಾ ಅಂತ? ಸೊ ನಂದು ಡೆಲಿವರಿ ಜಾಬ್ ಏನು ಮಾಡ್ತಿರ್ತೀನಿ ಅದು ನಾನು ಫುಲ್ ಟೈಮ್ ಅಲ್ಲ. ನಾನು ತುಂಬ ಚೆನ್ನಾಗಿ ಓದಿರ್ತೀನಿ ಆ್ಯಕ್ಚುಲಿ. ಕಾರಣಾಂತರಗಳಿಂದ ಎಲ್ಲೂ ಕೆಲಸ ಸಿಕ್ಕಿರಲ್ಲ. ಇಂಟರ್ವ್ಯೂಸ್ನು ತುಂಬ ಅಟೆಂಡ್ ಮಾಡಿರ್ತೀನಿ. ಕಾರಣಾಂತರಗಳಿಂದ ಯಾವುದೂ ಕೆಲಸ ಸಿಕ್ಕಿರಲ್ಲ. ಹಾಗಾಗಿ ಪಾರ್ಟ್ ಟೈಮ್ ಅಂತ ಡೆಲಿವರಿ ಜಾಬ್ ಮಾಡ್ತಾ ಇರ್ತೀನಿ. ಮನೆ ನಿಭಾಯಿಸ್ಬೇಕಲ್ಲ. ಹಾಗಾಗಿ ಹೌದು, ಸಿಗಾಕೊಂಡಿದ್ದೀನಿ. ಸಿಗಾಕೊಂಡು ಅನುಭವಿಸ್ತಾ ಇದ್ದೀನಿ. ಸೊ ಮನೆಯವ್ರಿಗೋಸ್ಕರ ನೀವು ಕಷ್ಟಪಡ್ತಾ ಇರ್ತೀರ, ಆದರೆ ಮನೆಯಲ್ಲಿ ನಿಮಗೆ ಅಷ್ಟೊಂದು ಒಳ್ಳೆಯ ರೀತಿಯಾಗಿ ನಡ್ಸ್ಕೊಳ್ತಾ ಇರೋದಿಲ್ಲ. ಸೊ ಆ ಒಂದು ಕೊರಗು ನಿಮ್ಮಲ್ಲಿ ಇದ್ದೇ ಇರುತ್ತೆ. ಸೊ ಆ ಒಂದು ಕ್ಯಾರೆಕ್ಟರ್ನ ನೀವು ಯಾವ ಥರ ನಿಭಾಯಿಸ್ತಾ ಇದ್ದೀರಾ ಅಂತ? ಸೊ ನಂದು ಜೀವನದಲ್ಲಿ ಗುರಿ ಇರೋದೇ ನನ್ನ ಚಿಕ್ಕಮ್ಮ ನನ್ನ ಮಗನೇ ಅಂತ ಕರಿಬೇಕು, ನನ್ನ ತಂಗಿರು ನನ್ನ ಪ್ರೀತಿಯಿಂದ ಅಣ್ಣ ಅಂತ ಕರಿಬೇಕು. ಅಷ್ಟೇ ನನ್ನ ಜೀವನದಲ್ಲಿ ಗುರಿ ಇರೋದು. ಅವ್ರು ಏನೇ ಟಾರ್ಚರ್ ಕೊಡಲಿ, ಅವ್ರಿಗೆ ಏನೇ ಹಿಂಸೆ ಇಡಲಿ, ನಾನು ಹೇಳಿ ಚಿಕ್ಕಮ್ಮ ಅಥವಾ ನನ್ನ ತಂಗಿದಿರಿಗೆ ಹೇಳಿ ಅಂತಲೇ ಮಾತಾಡಿಸ್ತಾ ಇರ್ತೀನಿ. ಸೊ ನನ್ನ ಗುರಿ ಇರೋದೇ ಅಲ್ಲಿಗೆ ಅವರು ನನ್ನ ಪ್ರೀತಿಯಿಂದ ನನ್ನ ಮಗ ಅಂತ ಒಪ್ಕೋಬೇಕು ಅಂತ. ಇಷ್ಟು ಒಳ್ಳೆ ಸ್ವಭಾವ, ಎಷ್ಟು ಕೆಟ್ಟದ ವಯಸ್ಸಲ್ಲಿ ಇಷ್ಟು ಒಳ್ಳೆ ಸ್ವಭಾವ ನಿಜವಾಗ್ಲೂ ಜೀವನದಲ್ಲಿ ಹುಡುಗರು ಇರ್ತಾರಾ ಅಂತ? ಇರ್ತಾರೆ. ರಾಘವೇಂದ್ರನ್ ಅಂತವ್ರು ಇರ್ತಾರೆ, ಖಂಡಿತ ಇರ್ತಾರೆ. ಅದಕ್ಕೆ ತುಂಬ ಚೆನ್ನಾಗಿ ಪ್ರತಿಯೊಂದು ಮನೆಗೂ ಹತ್ರ ಆಗೋದ್ರಲ್ಲಿ ನೋ ಡೌಟ್. ಓಕೆ, ನ್ಯೂ ಕಮ್ಮರ್ ನಿಮ್ಮನ್ನು ನಾವು ಸೋಷಿಯಲ್ ಮೀಡಿಯಾದಲ್ಲೂ ಅಷ್ಟೊಂದು ನೋಡಿಲ್ಲ. ರಂಗಭೂಮಿಯಿಂದ ನೀವು ಬಂದಿರೋಂತಹ ಒಬ್ಬ ಕಲಾವಿದರು. ಸೊ ಟೋಟಲಿ ಡಿಫ್ರೆಂಟ್ ಕಿರುತೆರೆ. ಸೊ ನ್ಯೂ ಕಮ್ಮರ್ ಆಗಿ ಕಿರುತೆರೆಗೆ ಎಂಟ್ರಿ ಕೊಟ್ಟಿದ್ದು, ಇಲ್ಲಿ ನೀವು ಒಗ್ಕೊಂಡಿರೋ ರೀತಿ, ಸೊ ಯಾವ ಥರ ಫೀಲ್ ಇದೆ? ಸೊ 2016-17 ನಾನು ರಂಗಭೂಮಿ ಕಲಾವಿದ ಥಿಯೇಟರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಅಲ್ಲಿಂದ ಇಲ್ಲಿಗೆ ತುಂಬ ವರ್ಷ ಆಯಿತು. ತುಂಬ ಲಾಂಗ್ ಜರ್ನಿ ಇದೆ. ವಾಯ್ಸ್ ಆರ್ಟಿಸ್ಟಾಗೂ ವರ್ಕ್ ಮಾಡಿದ್ದೀನಿ. ಸೊ ಡೈರೆಕ್ಷನ್ ಟೀಮ್ನಲ್ಲೂ ವರ್ಕ್ ಮಾಡಿದ್ದೀನಿ. ಸೊ ಈ ಒಂದು ಪಾತ್ರ ರಾಘವೇಂದ್ರ, ಅದು ಲೀಡ್ ಕ್ಯಾರೆಕ್ಟರ್ ಆಗಿ ರಾಮ್ಜಿ ಸರ್ ಪ್ರೊಡಕ್ಷನ್ಸಿಂದ ಅದು ಕಲರ್ಸ್ ಕನ್ನಡದಲ್ಲಿ ಅದು ಲಾಂಚ್ ಆಗಿ ಬಿಗ್ ಬಾಸ್ ಕೂಡ ಹೋಗಿ ಬಂದಿದ್ದೀನಿ ಆಲ್ರೆಡಿ. ತುಂಬ ಖುಷಿ ಇದೆ. ಯಾರಿಗೆ ತಾನೇ ಸಿಗುತ್ತೆ ಇದು? ಸೊ ಎಷ್ಟೊಂದು ಜನರು ಕನಸಾಗಿರುತ್ತೆ ನಾಯಕನ ಪಾತ್ರ ಮಾಡಬೇಕು ಅಂತ. ಆ ಒಂದು ಕನಸು ಇವತ್ತು ನನ್ನ ಮೂಲಕ ನನಸಾಗಿದೆ. ಸೊ ಥ್ಯಾಂಕ್ ಯು ರಾಮ್ಜಿ ಸರ್, ಥ್ಯಾಂಕ್ ಯು ಕಲರ್ಸ್ ಕನ್ನಡ. ನಿಮ್ಮ ಜೊತೆ ಮಾತಾಡ್ತಿರ್ಬೇಕಾದ್ರೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ನೋಡಿ ನನಗನ್ಸಿದ್ದು ತುಂಬ ಕಂಪೋಸ್, ಸಟಲ್ಡ್ ಅಂತ ಮನುಷ್ಯ ಅಂತ. ಸೊ ನಿಜವಾಗ್ಲೂ ಇದೇ ಥರದ್ದೇ ಕ್ಯಾರೆಕ್ಟರ ನಿಮ್ಮ ಪರ್ಸ್ನಲ್ ಲೈಫಲ್ಲಿ, ಅಥವಾ ರಾಘವೇಂದ್ರಗೋಸ್ಕರ ಈ ಥರ ನೀವು ಬದಲಾಯಿಸ್ಕೊಂಡಿರೋದು? ಇಲ್ಲ, ರಾಘವೇಂದ್ರ ಯಜಮಾನ ಸೀರಿಯಲಲ್ಲಿ ಎಷ್ಟು ಸಿಂಪಲ್ಲು, ಹರ್ಷನೂ ಅಷ್ಟೇ ಅವನ ಲೈಫಲ್ಲಿ ಅಷ್ಟೇ ಸಿಂಪಲ್ಲು. ಬಟ್ ಫ್ಯಾಮಿಲಿ ವಿಚಾರದಲ್ಲಿ ರಾಘವೇಂದ್ರ ನೋಡಿರೋ ಅಷ್ಟು ಕಷ್ಟ ಹರ್ಷ ನೋಡಿಲ್ಲ. ದೇವ್ರ ಪುಣ್ಯ. ಯಾಕೆಂದರೆ ಅಪ್ಪ ಅಮ್ಮನ ಪ್ರೀತಿ, ನಮ್ಮ ಅಕ್ಕ ಯಾರೇ ಆಗಿರ್ಬೋದು ತುಂಬ ಚೆನ್ನಾಗಿ ನನ್ನನ್ನು ನೋಡ್ಕೊಂಡಿದ್ದಾರೆ. ಹೌದು, ಅದು ಬಿಟ್ಟರೆ ಅಷ್ಟೇ, ಫೈನ್. ಡೆಲಿವರಿ ಬಾಯ್ ಆಗಿ ಮಾಡ್ತಾ ಇರೋದು, ಸೊ ನಿಮಗೊಂದು ಸ್ವಲ್ಪ ಅರ್ಥ ಆಗಿರುತ್ತೆ. ನೀವು ಆ್ಯಸ್ ಡೆಲಿವರಿ ಆಗಿ ಮಾಡ್ತಾ ಇರೋದ್ರಿಂದ ನೀವು ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ರು ಕೂಡ ಅವರ ಒಂದು ಪ್ರಾಬ್ಲಮ್ ಏನನ್ನೋದು ನಿಮಗೆ ಒಂದು ಸ್ವಲ್ಪ ಒಂದು 5% 10% ಆದರೂ ಗೊತ್ತಿರುತ್ತೆ. ಸೊ ಡೆಲಿವರಿ ಬಾಯ್ಸ್ಗಳ ಪ್ರಾಬ್ಲಮ್ ಹೇಗಿರುತ್ತೆ, ಅವ್ರು ಯಾವ ಥರ ಸಫರ್ ಮಾಡ್ತಾ ಇರ್ತಾರೆ, ಅದ್ರ ಬಗ್ಗೆ ಏನಾದರೂ ಸ್ಟಡಿ ಮಾಡಿದ್ದೀರಾ ನೀವು? ಸೊ ನೀವು ಕೇಳಿದ್ರಿ ಸ್ವಲ್ಪ ಗೊತ್ತಿರುತ್ತಾ ಅಂತ. ಸ್ವಲ್ಪ ಅಲ್ಲ, ಇದ್ರ ಬಗ್ಗೆ ನಾನು ಸ್ವಿಗ್ಗಿಲಿ ಒಂದು 8 ದಿವಸ ಕೆಲಸ ಮಾಡಿದ್ದೆ ಡೆಲಿವರಿ ಬಾಯ್ ಆಗಿ. ಸೊ ಹೆಂಗಿರುತ್ತೆ ನೋಡೋಣ ಅಂದ್ಬಿಟ್ಟು ಆ್ಯಕ್ಚುಲಿ ಕೆಲಸ ಇರಲಿಲ್ಲ ಅವಾಗ. ಕೆಲಸ ನಾನು ದುಡ್ಡುಗೋಸ್ಕರ ಅಂತಲ್ಲ, ಕೆಲಸ ಏನೋ ಒಂದು ಮಾಡಬೇಕು. ಈಗ ಬೇರೆ ಕಡೆ ನೋಡಿ, ಈಗ IT ಅಲ್ಲಿ ಎಲ್ಲ ಹೋದರೆ ನಿಮಗೆ ಕಮಿಟ್ಮೆಂಟ್ ಇರುತ್ತೆ, ಒಂದು ಅಗ್ರಿಮೆಂಟ್ ಇರುತ್ತೆ, ನಿಮಗೆ ಇಷ್ಟು ವರ್ಷ ಮಾಡಲೇಬೇಕು. ನೀವು ಡೆಲಿವರಿ ಮಾಡಿದ್ರೆ ನೀವು ಆರಾಮಾಗಿ ಈ ಕಡೆ ಬೇರೆ ಕಡೆ ಇನ್ನೊಂದು ಕೆಲಸನೂ ಮಾಡ್ಬೋದು. ಮತ್ತು ಇನ್ನೊಂದು ಕಡೆ ಎಲ್ಲ ಆಡಿಷನ್ಸ್ ಕರೆದ್ರೆ ಖಂಡಿತ. ಅಂದರೆ ತುಂಬ ಮಾಡಿಲ್ಲ, ಕರೆಕ್ಟಾಗಿ 8 ಇಲ್ಲ 9 ಡೇಸ್ ಎಕ್ಸಾಕ್ಟ್ಲಿ ಅನ್ಸುತ್ತೆ ಸ್ವಿಗ್ಗಿಲಿ ನಾನು ಮಾಡಿದ್ದೆ. ಸೊ ಹಂಗಾಗಿ ಸ್ವಲ್ಪ ಅಲ್ಲ, ತುಂಬಾ ಗೊತ್ತು ಡೆಲಿವರಿ ಬಾಯ್ಸ್ಗಳ ಕಷ್ಟ. ನೈಟ್ ಡ್ಯೂಟಿಗಳು ಎಲ್ಲೆಲ್ಲೋ ಬೀಳುತ್ತೆ, ಒಬ್ಬೊಬ್ಬರೇ ಹೋಗ್ತಾರೆ, ಎಷ್ಟು ಸೇಫೋ ಗೊತ್ತಿರಲ್ಲ. ಆಮೇಲೆ ಟ್ರಾಫಿಕ್ ಇರುತ್ತೆ, ಅದು ಆರ್ಡರ್ ಮಾಡಿರೋರು ಅರ್ಥ ಮಾಡ್ಕೋಬೇಕು. ಊಟದ ಟೈಮಿಗೆ ಬಂದಿಲ್ಲ ಅಂದರೆ ಬಾಯಿಗೆ ಬಂದಂಗೆ ಬೈತಾರೆ. ಅಥವಾ ಒಂದು ಚಿಕ್ಕ ಪುಟ್ಟ ಟಿಪ್ಸ್ ಕೊಟ್ಟಾಗ ಎಷ್ಟು ಖುಷಿ ಆಗುತ್ತೆ. ಅದೆಲ್ಲ ತುಂಬ ಗ್ರೌಂಡಾಗಿ ಅದು ವರ್ಕ್ ಮಾಡಿರೋದ್ರಿಂದ ಸ್ವಲ್ಪ ಎಲ್ಲ ತುಂಬ ಚೆನ್ನಾಗೇ ತಿಳ್ಕೊಂಡಿದ್ದೀನಿ.
ಸೊ ನಿಮ್ಮ ಕ್ಯಾರೆಕ್ಟರ್ಗೂ ನಿಮ್ಗೆ ಆಗಿರುವಂತಹ ಒಂದು ಎಷ್ಟು ಎಕ್ಸ್ಪೀರಿಯನ್ಸ್ಗೂ ನಿಮಗೆ ಮ್ಯಾಚ್ ಆಗ್ತಾ ಇದೆ ಹಾಗಾದರೆ? ಖಂಡಿತ ಖಂಡಿತ. ನಾನು ಯಾವತ್ತೋ ವರ್ಕ್ ಮಾಡಿದ್ದು ಇವತ್ತು ನಿಜವಾಗ್ಲೂ ಅದೇ ಕ್ಯಾರೆಕ್ಟರ್ ಆಗಿ ಇಡೀ ನನ್ನ ಕರ್ನಾಟಕನೇ ನೋಡಂಗಾಗಿದೆ ಅಂದರೆ ಖುಷಿನೇ, ತುಂಬ ಖುಷಿ ಆಯಿತು. ಹೇಗೆ ನಿಮ್ಮನ್ನು ಈ ಸೀರಿಯಲ್ಗೆ ಆಯ್ಕೆ ಮಾಡಿದ್ದು? ಬಿಕಾಸ್ ಇವಾಗ ಒಂದು ನೋನ್ ಫೇಸ್ ಅಂತಲೂ ನೋಡ್ತಾರೆ. ಸೊ ಆ ನೋನ್ ಫೇಸ್ ಇಲ್ಲ ಅಂದರೂ ಕೂಡ ನಿಮ್ಮ ಬಗ್ಗೆ ಒಂದಿಷ್ಟು ಟ್ರಸ್ಟ್ ಇಟ್ಕೊಂಡು ನಿಮ್ಮನ್ನು ಆಯ್ಕೆ ಮಾಡಿದ್ದು ಆ ಪ್ರೊಸೆಸ್ಸು ಯಾವ ಥರ ಇತ್ತು? ಸೊ ಯೂಶ್ವಲಿ ಹೊಸಬ್ರನ್ನ ಈ ಥರ ಲೈಕ್ ತುಂಬ ಚಾಲೆಂಜಸ್ನ ತೊಗೊಂಡು ಮಾಡೋವಂಥ ನಮ್ಮ ಪ್ರೊಡ್ಯೂಸರ್ ಡೈರೆಕ್ಟರೇ ರಾಮ್ಜಿ ಸರು ಇಂಥವೆಲ್ಲ ಚಾಲೆಂಜಸ್ ತೊಗೊಂಡ್ರೆ. ಯಾಕಂದರೆ ಈಗ ನೋನ್ ಫೇಸ್ ಅಂದರೆ ಗೊತ್ತಿರುತ್ತೆ, ತುಂಬ ಬೇಗ ಪ್ರಮೋಟ್ ಆಗ್ತಾರೆ. ಒಂದು ಹೊಸ ಮುಖ ಇಟ್ಕೊಂಡು ಒಳ್ಳೆ ಕತೆ ಮೂಲಕ ಬರೋದಿದೆಯಲ್ಲ, ಅದು 100% ಚಾಲೆಂಜಿಂಗ್ ಅಂತಲೇ ಹೇಳ್ಬೋದು. ಅದನ್ನೆಲ್ಲ ಚಾಲೆಂಜಾಗಿ ತೊಗೊಳೋದು ನಮ್ಮ ಕನ್ನಡದಲ್ಲಿ ರಾಮ್ಜಿ ಸರ್ ಅಂತಲೇ ಹೇಳ್ಬೋದು. ಸೊ ನಂದು ಪ್ರೊಸೆಸ್ ಹೆಂಗಾಯ್ತು ಅಂದರೆ, ಸೊ ಧರಣಿ ಸರ್ ಅಂತ ಡೈರೆಕ್ಟರು, ಅವರು ನನ್ನ ಪ್ರೊಫೈಲು ಇದಕ್ಕೆ ಪಿಚ್ ಮಾಡಿದ್ದು, ಈ ಥರ ಒಬ್ಬ ಹುಡುಗ ಇದ್ದಾನೆ ನೋಡಿ ಅಂತ. ಸೊ ಹಂಗಾಗಿ 100% ಈ ಪಾತ್ರಕ್ಕೆ ನಾನು ಹೇಳ್ಮಾಡಿಸ್ದಂಗಿದ್ದೀನಿ ಅಂತ ಅಂದ್ಬಿಟ್ಟು ರಾಮ್ಜಿ ಸರ್ ಹೇಳಿದ್ರು. ಹಾಗೆ ತುಂಬ ಖುಷಿ ಆಯಿತು. ಇಷ್ಟು ವರ್ಷ ಪೇಷನ್ಸಾಗಿ ಕಾದಿದ್ದಕ್ಕೆ ಸಾರ್ಥಕ ಆಯಿತು ಅಂತ ಅನಿಸುತ್ತೆ. ಬಿಗ್ ಬಾಸ್ ಮನೆಗೂ ಹೋಗಿ ಬಂದ್ರಿ ನೀವು. ತುಂಬ ಒಂದು ಸ್ವಲ್ಪ ಶಾರ್ಟ್ ಪೀರಿಯಡ್ ಆದರೂ ಕೂಡ ಹೋಗಿ ಬಂದಿದ್ದು ಬಿಗ್ ಬಾಸ್ ವಾಯ್ಸ್ ಕೇಳಿಸ್ಕೊಳ್ಳೋದು. ಸೊ ನ್ಯೂ ಕಮ್ಮರ್ ಆಗಿ ಇಂಡಸ್ಟ್ರಿಗೆ ಬರ್ತಾ ಇದ್ದೀರಾ, ಅದೇ ಟೈಮಲ್ಲೇ ಬಿಗ್ ಬಾಸ್ ಮನೆಗೆ ಹೋಗಿ ಬಂದಿದ್ದು. ನಿಮಗೆ ಈ ಒಂದು ಸೀರಿಯಲ್ಗೆ ಎಷ್ಟು ವೇಟೇಜ್ ಕೊಡುತ್ತೆ ಅಂತ? 100% ಬಿಗ್ ಬಾಸ್ ವೇದಿಕೆ ತುಂಬ ದೊಡ್ಡ ವೇದಿಕೆ, ಅದ್ರ ವ್ಯೂವರ್ಸೇ ಬೇರೆ ಲೆವೆಲ್ಗಿದ್ದಾರೆ. ಸೊ ಅಲ್ಲಿಗೆ ನನಗೆ ಇದು ಲಾಂಚ್ ಪ್ರೋಮೋ ಅಲ್ಲಿ ಲಾಂಚ್ ಆಗಿದ್ದು ನನಗೆ ಸೀರಿಯಸ್ಸಾಗಿ ತುಂಬ ಕನಸು ಅಂತಲೇ ಹೇಳ್ಬೋದು. ಈ ಸೀಸನ್ ಸ್ಟಾರ್ಟ್ ಆದಾಗ ನಾನು ಮನೇಲಿ ನೋಡ್ತಾ ಇದ್ದೆ, ಈಗ ನೋಡಿದ್ರೆ ಇಂಟರ್ವ್ಯೂ ಕೊಡ್ತಾ ಇದ್ದೀನಿ. ನಿಜವಾಗ್ಲೂ ಆಶ್ಚರ್ಯ ಅಂತಲೇ ಹೇಳ್ಬೋದು. ಸೊ ಪೇಷನ್ಸ್, ಹಾರ್ಡ್ ವರ್ಕ್, ಸೊ ಇದೇ ಎಕ್ಸಾಂಪಲ್. ಓಕೆ, ಬಿಗ್ ಬಾಸ್ ಟೈಮಲ್ಲೇ ನಿಮ್ಮ ಸೀರಿಯಲ್ ಬರ್ತಾ ಇದೆ. ನಿಮಗೆ ನೀವೇ ಹೇಳ್ದಂಗೆ ಅದರ ಆಡಿಯನ್ಸ್ ಯಾವ ಲೆವೆಲಲ್ಲಿ ಇಷ್ಟಪಡ್ತಾರೆ ಬಿಗ್ ಬಾಸ್ನ ಅಂತ. ಸೊ ಆ ಗ್ಯಾಪ್ನ ನಿಮ್ಮ ಸೀರಿಯಲ್ಲು ಫಿಲ್ ಮಾಡಬೇಕು, ಹಾಫ್ ಆನ್ ಅವರ್ ಫಿಲ್ನು. ಸೊ ಎಷ್ಟು ಚಾಲೆಂಜ್ ಆಗುತ್ತೆ? ಬಿಕಾಸ್ ಆಡಿಯನ್ಸ್ ನಿಮ್ಮ ಸೀರಿಯಲ್ನ ಅಕ್ಸೆಪ್ಟ್ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ಇಷ್ಟು ದಿವಸ ಬಿಗ್ ಬಾಸ್ ಅಂತ ನೋಡ್ತಾ ಇದ್ದು ಸಡನ್ನಾಗಿ ಸೀರಿಯಲ್ ಬಂತಂದರೆ ಆ ಸೀರಿಯಲ್ ನೋಡುವಂತಹ ಪೇಷನ್ಸ್ ಕೂಡ ಇರಬೇಕಾಗತ್ತೆ. ಸೊ ಅವರು ಅಲ್ಲಿ ಒಂದು ಸ್ವಲ್ಪ ಚಾಲೆಂಜಸ್ ಇದ್ದೇ ಇರುತ್ತೆ. ಸೊ ನೀವು ಆ ಚಾಲೆಂಜಸ್ ಬಗ್ಗೆ ಏನು ಹೇಳ್ತೀರಾ? ಎಷ್ಟು ಕಾನ್ಫಿಡೆನ್ಸ್ ಆಗಿದ್ದೀರಾ ನಿಮ್ಮ ಸೀರಿಯಲ್ ಕ್ಲಿಕ್ ಆಗೇ ಆಗುತ್ತೆ ಅಂತ? 100% ನಮ್ಮ ಯಜಮಾನ ಪ್ರಾಜೆಕ್ಟ್ ಮೇಲೆ ನನಗಂತೂ ತುಂಬ ದೊಡ್ಡ ಭರವಸೆ ಇದೆ. ಯಾಕಂದರೆ ನಮ್ಮ ಪಾತ್ರಧಾರಿಗಳು ಯಾರ್ಯಾರಿದ್ದಾರೆ ಅವರೆಲ್ಲ ಖಂಡಿತ ಪ್ರತಿಯೊಂದು ಮನೆಗೂ ಇಷ್ಟ ಆಗೇ ಆಗ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಓಕೆ, ಸುಮಾರು ಸೀರಿಯಲ್ಗಳಿದೆ ಇವಾಗಂತೂ ಬರ್ತಾ ಇರೋದು. TRP ಯಲ್ಲೂ ಕೂಡ ತುಂಬಾ ಒಳ್ಳೊಳ್ಳೆ ಕಾಂಪಿಟೇಷನ್ ಅಂತೂ ನಿಮಗೆ ಹೆವಿ ಇದೆ. ಆ್ಯಸ್ ಇದು ಕ್ಯಾರೆಕ್ಟರ್ ಆಗಿರ್ಬೋದು, ಆ್ಯಸ್ ಅ ಆರ್ಟಿಸ್ಟ್ ಆಗಿರ್ಬೋದು, ಅಥವಾ ಸೀರಿಯಲ್ ಆಗಿರ್ಬೋದು. ಸೊ ಎಲ್ಲವನ್ನೂ ಕೂಡ ನೀವು ಮೀರಿ ಮೇಲೆ ಹೋಗಬೇಕಾಗತ್ತೆ. ನಿಮ್ಮ ಸೀರಿಯಲ್ಲು, ನಿಮ್ಮ ಪರ್ಸ್ನಲ್ ಗ್ರೋತ್ ಕೂಡ ಅಷ್ಟೇ ಮೇಲೆ ಹೋಗಬೇಕಾಗತ್ತೆ. ಸೊ ಎಷ್ಟು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೀರಾ, ಎಷ್ಟು ಕಾನ್ಫಿಡೆನ್ಸ್ ಇದ್ದೀರಾ ಆ ಎಲ್ಲ ಸೀರಿಯಲ್ನ ಮೇಲೆ ಮೀರಿಸಿ ನಮ್ಮ ಸೀರಿಯಲ್ ಮೇಲೆ ಹೋಗುತ್ತೆ ಅಂತ? ಖಂಡಿತ. ಯಾಕಂದರೆ ಇದು ತುಂಬ ವಿಭಿನ್ನವಾಗಿದೆ. ಪ್ರತಿಯೊಂದು ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ, ನಾನೇನು ಪಾತ್ರ ಮಾಡಿದ್ದೀನೋ ತುಂಬ ಜನಕ್ಕೆ ಕನೆಕ್ಟ್ ಆಗುತ್ತೆ. ಒಂದು ಸಂಬಂಧಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅಂತ ಇದರಲ್ಲಿ ತುಂಬ ಎಪಿಸೋಡ್ಸ್ ಮೂಲಕ ತುಂಬ ಚೆನ್ನಾಗಿ ಹೇಳ್ಕೊಂಡು ಹೋಗಿದ್ದಾರೆ. ಆಮೇಲೆ ಒಂದು ಸುಖ ಆಗಿರ್ಬೋದು, ದುಃಖ ಆಗಿರ್ಬೋದು, ಒಂದು ನೋವು, ನಲಿವು ಯಾವುದೇ ಆಗಿರ್ಬೋದು, ತುಂಬ ಚೆನ್ನಾಗಿ ನಮ್ಮದ್ರಲ್ಲಿ ಒಂದು ಎಮೋಷನ್ಸ್ ಮಿಸ್ ಇಲ್ಲ. ಎಲ್ಲ ಥರ ಎಮೋಷನ್ಸು ನಮ್ಮ ಸೀರಿಯಲಲ್ಲಿ ಬಂದಿದೆ. ಸೊ ಹಾಗಾಗಿ ಕಾನ್ಫಿಡೆನ್ಸ್ ಇದೆ, ತುಂಬ ಕಾನ್ಫಿಡೆನ್ಸ್ ಇದೆ. ವುಮೆನ್ ಡಾಮಿನೇಟ್ ಈ ಸೀರಿಯಲ್ ಜಾಸ್ತಿ ನಾವು ಕಾಣಿಸ್ತಾ ಇದೆ. ಬಿಕಾಸ್ ಪ್ರೋಮೋದಲ್ಲಿ ನೋಡಿದಾಗಲೇ ನಮಗೆ ಗೊತ್ತಾಗುತ್ತೆ. ಸೊ ಎಲ್ಲೋ ಒಂದು ಕಡೆ ಮೇಲ್ ಹೋಗ್ಬಿಡ್ತಾರಾ, ವುಮೆನ್ ಡಾಮಿನೇಟ್ ಜಾಸ್ತಿ ಆಗ್ಬಿಡುತ್ತಾ ಇಲ್ಲಿ ಅಂತ? ಸೊ ಪ್ರೋಮೋ ನೋಡಿ ಹೀಗೆ ಹೇಳ್ತಾ ಇದ್ದೀರಾ, ಯಜಮಾನ ಅನ್ನೋ ಟೈಟಲ್ ಇದೆ. ಸೊ ಹಿಂಗಿದ್ದವನು ಹೇಗೆ ಯಜಮಾನ ಆಗ್ತಾನೆ? ಸೊ ಇದರಲ್ಲೇ ಈ ಟ್ರಾನ್ಸಿಷನಲ್ಲೇ ಗೊತ್ತಾಗುತ್ತೆ. ಸೊ ಲೈಕ್ ಫೀಮೇಲ್ ಡಾಮಿನೇಟ್, ಲೈಕ್ ಏನು ಹೇಳಿದ್ರು, ಫೀಮೇಲ್ ಡಾಮಿನೇಟ್ ಅಂತ ಅಂದರೆ ಅದು ಹಾಗೆ ಆ ಕ್ಯಾರೆಕ್ಟರಲ್ಲಿ ಝಾನ್ಸಿ ಇದ್ದಾಳೆ ಅಂತಂದರೆ ಅವಳಿಗೆ ಇನ್ನೊಂದೇನೋ ಹಿನ್ನೆಲೆ ಇರುತ್ತೆ. ಸೊ ಅದಕ್ಕೆ ಅವಳು ಅಷ್ಟು ಗಂಡಸರು ಅಂದರೆ ಅಷ್ಟು ದ್ವೇಷಿಸ್ತಾಳೆ ಅವಳು. ಸೊ ಈಗ ಡೆಲಿವರಿ ಬಾಯ್ ಗಂಡು ಜಾತಿ ದ್ವೇಷಿಸುವಂಥ ಒಂದು ಕ್ಯಾರೆಕ್ಟರ್ ಹೇಗೆ ಕನೆಕ್ಟ್ ಆಗ್ತಾರೆ, ಇದೆಲ್ಲ ತುಂಬ ಮಜವಾಗಿ ರನ್ ಆಗುತ್ತೆ ಮುಂದೆ ಹೋಗ್ತಾ. ಯಜಮಾನ ಅಂದ ತಕ್ಷಣ ನಮಗೆ ನೆನಪಾಗ್ತಾರೆ ವಿಷ್ಣುವರ್ಧನ್ ಸರ್ ನೆನಪಾಗ್ತಾರೆ, ಈ ಕಡೆ ದರ್ಶನ್ ಸರ್ ನೆನಪಾಗ್ತಾರೆ. ಸೊ ಅಷ್ಟು ವೇಟೇಜ್ ಇರುವಂತಹ ಒಂದು ಟೈಟಲ್ ಅದು. ಸೊ ಅದಕ್ಕೆ ನೀವು ಅದರ ಎಕ್ಸ್ಟೆಂಡ್ ಲೆವೆಲ್ಗೆ ಹೋಗಬೇಕಾಗತ್ತೆ, ಅದನ್ನು ಕೆಳಗಡೆ ಅಂತೂ ತರೋದಕ್ಕಾಗಲ್ಲ. ಸೊ ಆ ಒಂದು ಟೈಟಲ್ ಮೇಲೆ ನಿಮಗೆ ಎಷ್ಟು ಜವಾಬ್ದಾರಿ ಇದೆ? ನನಗೆ ಸ್ಟಾರ್ಟಿಂಗು ಯಜಮಾನ ಟೈಟಲ್ ಸಿಕ್ಕಿದೆ ಅಂತ ಗೊತ್ತಾದಾಗ ತುಂಬ ಖುಷಿ ಆಯ್ತು. ಯಾಕಂದರೆ ತುಂಬ ದೊಡ್ಡ ಕಲಾವಿದರು ಮಾಡಿರೋ ಸಿನಿಮಾ, ವಿಷ್ಣುವರ್ಧನ್ ಸರ್ ಆಗಿರ್ಬೋದು, ದರ್ಶನ್ ಸರ್ ಆಗಿರ್ಬೋದು ಅವ್ರ ಟೈಟಲ್. ಸೊ ಇವಾಗ ನಮಗೆ ಸಿಕ್ಕಿದೆ ಯಜಮಾನ ಅನ್ನೋ ಟೈಟಲ್. ಜವಾಬ್ದಾರಿ ಇನ್ನೂ ತುಂಬ ಜಾಸ್ತಿ ಆಗಿದೆ. ಸೊ ಅದನ್ನು ಹಾಗೆ ಉಳಿಸ್ಕೊಂಡು ಹೋಗ್ತೀನಿ.
ಓಕೆ, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಜೊತೆಗೆ ಮಾತಾಡಿದ್ದಕ್ಕೆ. ನಿಮ್ಮ ಸೀರಿಯಲ್ಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಸೊ ನಮ್ಮ ಧಾರಾವಾಹಿ 10 ಗಂಟೆಗೆ ಬರುತ್ತೆ. ದಯವಿಟ್ಟು ಮಿಸ್ ಮಾಡದೆ ಪ್ರತಿ ಎಪಿಸೋಡ್ಸ್ನೂ ನೋಡಿ. ನಿಮ್ಮ ಆಶೀರ್ವಾದ ಇರಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಎಸ್, ಇದು ಹರ್ಷ ಅವರ ಮಾತು. ರಾಘವೇಂದ್ರ ಆಗಿ ಸೀರಿಯಲಲ್ಲಿ ಅವರು ಪಾರ್ಟ್ ಮಾಡ್ತಾ ಇದ್ದಾರೆ. ಅವರ ಸೀರಿಯಲ್ ಬಗ್ಗೆ ತುಂಬಾ ಕಾನ್ಫಿಡೆಂಟನ್ನು ಅವರು ಇಟ್ಕೊಂಡಿದ್ದಾರೆ, ಕ್ಲಿಕ್ ಆಗೇ ಆಗುತ್ತೆ ಅಂತ. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ವೈದೇಹಿ ಪಾಟೀಲ್, ಬೆಂಗಳೂರು.